ಸಲ್ಲಿದ್ದಾರೆ. ಈ ಕಾಮರ್ಸ್ನಲ್ಲಿ ಮಾರಾಟವಾಗ್ತಾ ಇದ್ದಂತ ಅಪಾಯಕಾರಿ ವಿಷದ ಹಣ್ಣುಗಳಿಗೆ ಬ್ರೇಕ್ ಬಿದ್ದಿದೆ. ಆನ್ಲೈನ್ನಲ್ಲಿ ದತ್ತೂರಿ ಬೀಜಗಳ ಮಾರಾಟಕ್ಕೆ ಕಡಿವಾಣವನ್ನು ಹಾಕಲಾಗಿದೆ. ದತ್ತೂರಿ ಹಣ್ಣು ತುಂಬಾ ವಿಷಕಾರಿಯಾಗಿದ್ದು ಮನುಷ್ಯರ ಜೀವಕ್ಕೆ ಅಪಾಯವನ್ನ ತರುತ್ತೆ ಅಂತ ಹೇಳಿ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಹೇಳಿದೆ. ಅಲ್ಲದೆ ಅಮೆಜಾನ್, ಸ್ವಿಗ್ಗಿ, ಬಿಗ್ ವೆಲ್ಕಮ್ ಬ್ಯಾಕ್. ಕೆಪಿಎಸ್ಸಿ ಅಕ್ರಮ ಖಂಡಿಸಿ ಎಬಿವಿಪಿ ಪ್ರತಿಭಟನೆಯನ್ನ ಮಾಡಿದ್ದು ಕೆಪಿಎಸ್ಸಿ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿದೆ. ಸಿಎಂ ಗೃಹ ಕಚೇರಿ ಕೃಷ್ಣ ಮುಂದೆಯೂ ಕೂಡ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೆಪಿಎಸ್ಸಿಯಲ್ಲಿ ನಡೆದಿರುವಂತಹ ಅಕ್ರಮವನ್ನ ಖಂಡಿಸಿ ಎಬಿವಿಪಿ ಪ್ರತಿಭಟನೆಯನ್ನ ನಡೆಸಿದ್ದು ಕೆಪಿಎಸ್ಸಿ ಕಚೇರಿಯ ಮುಂಭಾಗದಲ್ಲೇ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಮಂತ್ರಿ ಮಾಲ್ ಸರ್ಕಲ್ ಬಳಿ ಹೈ ಡ್ರಾಮಾವೇ ನಡೆದಿದೆ. ರಸ್ತೆಯಲ್ಲಿ ಕುಳಿತು ಎಬಿವಿಪಿ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನ ಮಾಡಿದ್ದು ರಸ್ತೆಯಲ್ಲಿ ಮಲಗಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ರಸ್ತೆ ತಡೆದು ವಿದ್ಯಾರ್ಥಿಗಳಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ. ವಾಹನಕ್ಕೆ ಅಡ್ಡಲಾಗಿ ಮಲಗಿ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪೊಲೀಸರು ವಿದ್ಯಾರ್ಥಿಗಳ ನಡುವೆ ಈ ಸಂದರ್ಭದಲ್ಲಿ ಕಿರಿಕೆ ಉಂಟಾಗಿದೆ. ರಸ್ತೆ ತಡೆದು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಾಗೆಯೇ ಪೊಲೀಸರ ನಡುವೆ ಅಲ್ಲಿ ವಾಗ್ವಾದ, ಮಾತಿನ ಚಕಮಕಿಯೂ ಕೂಡ ಉಂಟಾಗಿದೆ. ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಲ್ಲ, ಮಂತ್ರಿ ಮಾಲ್ ಸರ್ಕಲ್ ಬಳಿ ಹೈ ಡ್ರಾಮಾವೇ ಆಗಿದೆ. ಕೆಪಿಎಸ್ಸಿ ಕಚೇರಿಯ ಬಳಿ ಎಬಿವಿಪಿ ಅವರು ಧರಣಿಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದಿದೆ, ಕಿರಿಕಾಗಿದೆ. ದೃಶ್ಯಗಳಲ್ಲಿ ಗಮನಿಸಬಹುದು ನೀವು. ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಅಲ್ಲಿ ಮಾಡ್ತಾ ಇದ್ದಾರೆ ಪೊಲೀಸರು. ಆಮೇಲೆ ಅಲ್ಲಿ ಹೇಳೋದು ಕೂಡ ಕೇಳ್ತಾ ಇರಲಿಲ್ಲ ಅನ್ನುವ ಕಾರಣಕ್ಕಾಗಿ ಒಂದಷ್ಟು ಹಲ್ಲೆಯ ಕೂಡ ಆಗಿದೆ. ಅಲ್ಲಿ ನೀವು ದೃಶ್ಯಗಳು ಗಮನಿಸ್ತಾ ಇದ್ರ ಪೊಲೀಸರು ಪ್ರತಿಭಟನಾಕಾರರನ್ನ ಅಲ್ಲಿ ವಶಕ್ಕೆ ಪಡೆಯುವಂತಹ ಪ್ರಯತ್ನಗಳು, ಹೈ ಡ್ರಾಮಾನೇ ನಡೆದು ಹೋಗಿರೋದು ಎಲ್ಲವೂ ಕೂಡ ನೀವು ನೋಡ್ತಾ ಇದ್ದೀರಿ. ರಸ್ತೆಯಲ್ಲಿ ಮಲಗಿ ವಿದ್ಯಾರ್ಥಿಗಳು ಘೋಷಣೆಯನ್ನ ಕೂಗಿದ್ದಾರೆ. ಎಬಿವಿಪಿ ಪ್ರತಿಭಟನೆ ಮಾಡಿದ್ದು ಕೆಪಿಎಸ್ಸಿ ನಡೆದಂತಹ ಒಂದು ಅಕ್ರಮವನ್ನ ಖಂಡಿಸಿ ಈಗ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಬೆಳಗಿಂದ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಇವರು ಅಕ್ರಮ ಆದಾಗ ಇವರು ಮಲಗಿರ್ತಾರೆ. ಇವರು ಯುದ್ಧಲ್ಲ, ಇವರು ನಮ್ಮನ್ನ ಬೆಳಗಿಂದ ಸಾಯಿಸ್ತಾ ಇದ್ದಾರೆ, ಓಡಿಸ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ಕೇಳಿದ್ವಿ. ಫ್ರೀಡಂ ಪಾರ್ಕ್ ಅಲ್ಲಿ ನಮಗೆ ಹೋರಾಟ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ಪ್ರೊಟೆಸ್ಟ್ ಮಾಡಕ್ಕೆ. ಅದಕ್ಕೆ ನಾವು ಇವತ್ತು ದಾರಿಗೆ ಇಳಿದಿದ್ದೀವಿ. ಪೊಲೀಸರನ್ನ ಬಿಟ್ಟು ನಮ್ಗೆ ಹಲ್ಲೆ ಮಾಡಿಸ್ತಿದ್ದಾರೆ. ನಾವು ಇದನ್ನ ಇಲ್ಲಿಗೆ ಬಿಡಲ್ಲ, ಇನ್ನೂ ಮುಂದುವರಿಸ್ತೀವಿ. ನಮಗೆ ನ್ಯಾಯ ಸಿಗೋವರೆಗೂ ನಾವು ಇದನ್ನ ಮುಂದುವರಿಸ್ತೇವೆ ಅಂತ ಹೇಳ್ಕೊಂತ ನಮಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ನಮಗೆ ಸಿಬಿಐ ತನಿಖೆ ಆಗ್ಬೇಕು. ಸಿಬಿಐ ತನಿಖೆ ಏನು ಕೊಡ್ತಿಲ್ಲ, ಇವ್ರ ಬಂಡವಾಳ ಬಯಲಾಗುತ್ತೆ ಅಂತ ಕೊಡ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪೊಲೀಸರಿಂದ ಎಬಿವಿಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವ ಕೆಲಸ ಆಗಿದೆ. ಅವಧಿ ಮೀರಿದ ಔಷಧಿಗಳಿಂದ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಕೂಡ ಮಾಡಿದ್ದಾರೆ. ಗಾಯಾಳು ವಿದ್ಯಾರ್ಥಿಗಳಿಗೆ ಅವಧಿ ಮೀರಿದ ಔಷಧಿಯನ್ನ ಬಳಕೆ ಮಾಡಲಾಯಿತು. ಠಾಣೆಯಲ್ಲಿ ಅವಧಿ ಮೀರಿದ ಔಷಧವನ್ನ ಬಳಕೆ ಮಾಡಿದ್ದಾರೆ ಅನ್ನುವ ಆರೋಪವನ್ನ ಎಬಿವಿಪಿ ಅವರು ಈಗ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ಠಾಣೆಯಲ್ಲೇ ವಿದ್ಯಾರ್ಥಿಗಳಿಂದ ಭಾರಿ ಹೈ ಡ್ರಾಮಾವೇ ನಡೆದಿದೆ. ಠಾಣೆಯಲ್ಲಿ ಇದ್ದುಕೊಂಡೇ ಈಗ ಈ ಒಂದು ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ ಅವ್ರು. ನೋಡಿ, ಅಲ್ಲಿ ಅವಧಿ ಮೀರಿದಂತಹ ಔಷಧಗಳನ್ನು ನಮಗೆ ಕೊಡ್ತಾ ಇದ್ದಾರೆ. ಫೆಬ್ರವರಿ 2022 ಅಂತ ತೋರಿಸ್ತಾ ಇದೆ. ಇನ್ನೊಂದು ಕಡೆ 2019 to 2024 ಆ ಒಂದು ಡೇಟ್ ಅನ್ನ ಕೂಡ ಅವ್ರು ಮೆನ್ಷನ್ ಮಾಡಿ ತೋರಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಒಂದ್ ಕಡೆ ಈಗಾಗಲೇ ಕೆಪಿಎಸ್ಸಿ ನಡೆದಿರುವಂತಹ ಅವ್ಯವಹಾರವನ್ನ, ಅಕ್ರಮವನ್ನ ಖಂಡಿಸಿ ಎಬಿವಿಪಿ ಅವರು ಪ್ರತಿಭಟನೆ ಮಾಡಿದ್ರೆ, ಮತ್ತೊಂದು ಕಡೆ ಸ್ಟೇಷನ್ ನಲ್ಲೂ ಕೂಡ ಅವಧಿ ಮೀರಿದ ಔಷಧವನ್ನ ಬಳಕೆ ಮಾಡಿದ್ದಾರೆ, ಕೊಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಕೂಡ ಮಾಡಿದ್ದಾರೆ. ಇದೀಗ ಅವ್ರನ್ನ ವಶಕ್ಕೆ ಪಡೆಯಲಾಗಿದೆಯಾ? ಜೊತೆಗೆ ಇನ್ನೂ ಕೂಡ ಕಂಟಿನ್ಯೂ ಮಾಡುವಂತಹ ಸಾಧ್ಯತೆಗಳು ಇದೆಯಾ ಈ ಒಂದು ಹೋರಾಟವನ್ನ? ನೆತುಜನ್, ಬೆಳಗ್ಗೆಯಿಂದಲೂ ಕೂಡ ಎಬಿವಿಪಿ ವಿದ್ಯಾರ್ಥಿ ಸಂಘಟನೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ಅದು ಒಂದೆರಡು ಸ್ಥಳಗಳಲ್ಲ, ಹಲವು ಸ್ಥಳಗಳಲ್ಲಿ ಪ್ರತಿಭಟನೆ ನಡೆಸಿರುವಂತದ್ದು. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶವನ್ನು ಅವರು ಕೇಳಿರ್ತಾರೆ. ಆದ್ರೆ ಪೊಲೀಸರು ಕೆಲ ಕಾರಣಗಳಿಂದಾಗಿ ಅವರಿಗೆ ಅವಕಾಶವನ್ನು ಕೊಟ್ಟಿರೋದಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಅವರು ಇವತ್ತು ಸಿಎಂ ಗೃಹ ಕಚೇರಿ ಇರಬಹುದು, ಹಾಗೆ ಮಂತ್ರಿ ಮಾಲ್ ಇರಬಹುದು, ಹಾಗೆ ವಿವಿಧ ಸ್ಥಳಗಳಲ್ಲಿ ಇವತ್ತು ಪ್ರತಿಭಟನೆ ಮಾಡಿರುವಂತದ್ದು. ಏಕಾಏಕಿ ಪ್ರತಿಭಟನೆ ಮಾಡುವಂತ ಪ್ರತಿಭಟನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಲವು ಸ್ಥಳಗಳಲ್ಲಿ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ
ಪೊಲೀಸರು ವಿದ್ಯಾರ್ಥಿಗಳನ್ನ ಎಳೆದೊಯ್ಯುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಹಲವು ಭಾಗಗಳಲ್ಲಿ ವಿದ್ಯಾರ್ಥಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಮಂತ್ರಿ ಮಾಲ್ನ ಸರ್ಕಲ್ನಲ್ಲಿಯೂ ಕೂಡ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಪ್ರತಿಭಟನೆಯನ್ನ ವಿದ್ಯಾರ್ಥಿಗಳು ಮಾಡಿರುವಂತದ್ದು. ಏಕಾಏಕಿ ರಸ್ತೆಗೆ ಬಂದು ವಿದ್ಯಾರ್ಥಿಗಳು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಸ್ತೆ ತಡೆಯುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅಂದ್ರೆ ಅಲ್ಲಿ ಪ್ರತಿಭಟನೆಯನ್ನ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಮಾಡ್ತಾರೆ ಅನ್ನುವಂತ ಮಾಹಿತಿಯೂ ಕೂಡ ಪೊಲೀಸರಿಗೆ ಇರಲಿಲ್ಲ. ರಸ್ತೆ ತಡೆದ ಬಳಿಕ ಪೊಲೀಸರು ಬಂದು ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಮಾಡಿದ್ರು. ವಶಕ್ಕೆ ಪಡೆಯುವಂತ ಸಂದರ್ಭದಲ್ಲಿ ಪೊಲೀಸರು ಮತ್ತು ವಿದ್ಯಾರ್ಥಿಗಳ ನಡುವೆ ವಾಗ್ವಾದವೂ ಕೂಡ ಆಯಿತು. ಏಕಾಏಕಿ ನೀವು ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದೀರಿ ಎನ್ನುವಂತ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನ ಪೊಲೀಸರು ಪ್ರಶ್ನೆಯನ್ನ ಮಾಡಿದ್ರು. ಜೊತೆಗೆ ಈ ರೀತಿ ರಸ್ತೆಯನ್ನು ತಡೆಯುವಂತದ್ದು ಕಾನೂನಲ್ಲಿ ಸರಿಯಲ್ಲ, ಇದು ಸರಿಯಲ್ಲ ಅನ್ನುವಂತ ರೀತಿಯಲ್ಲಿ ಅವರಿಗೆ ಸಲಹೆಗಳನ್ನು ಕೂಡ ಕೊಡುವ ಮೂಲಕವಾಗಿ ಅವರನ್ನ ಮನವೊಲಿಸುವ ಪ್ರಯತ್ನವನ್ನು ಕೂಡ ಪೊಲೀಸರು ಮಾಡಿದ್ರು. ಆದ್ರೆ ಯಾವುದೇ ಪೊಲೀಸರ ಮನವೊಲಿಕೆಗೆ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಜಗ್ಗಿಲ್ಲ. ಜೊತೆಗೆ ಅಲ್ಲಿ ಸ್ಥಳದಲ್ಲಿ ಪ್ರತಿಭಟನೆಯನ್ನ ಮುಂದುವರಿಸಿರುವಂತ ಕಾರಣಕ್ಕಾಗಿ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡಬೇಕಾಯಿತು. ವಶಕ್ಕೆ ಪಡೆಯುವಂತ ಸಂದರ್ಭದಲ್ಲಿ ಕೆಲ ವಿದ್ಯಾರ್ಥಿಗಳಿಗೆ ಗಾಯಗಳು ಕೂಡ ಆಗಿರುವಂತದ್ದು ಕಂಡು ಬಂದಿದೆ. ಪ್ರಮುಖವಾಗಿ ವಿದ್ಯಾರ್ಥಿಗಳ ಬೇಡಿಕೆ ಸ್ಪಷ್ಟವಾಗಿರುವಂತದ್ದು ಅಂದ್ರೆ ಕೆಪಿಎಸ್ಸಿಯಲ್ಲಿ ಇತ್ತೀಚೆಗೆ ನಡೆದಂತ ಪಶುವೈದ್ಯರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಕೆಲವು ಅಕ್ರಮಗಳಾಗಿದೆ ಅನ್ನುವಂಥದ್ದು ಏನಿದೆಯಲ್ಲ, ಈ ಒಂದು ಅಕ್ರಮದ ತನಿಖೆಯನ್ನ ಸಿಬಿಐ ಮೂಲಕ ಮಾಡಬೇಕು ಅನ್ನುವಂತ ಆಗ್ರಹವನ್ನು ವಿದ್ಯಾರ್ಥಿ ಪರಿಷತ್ ಮಾಡ್ತಾ ಇದೆ. ಈ ಹಿಂದೆಯೂ ಕೂಡ ಅವರು ಪ್ರತಿಭಟನೆ ಮಾಡಿದ್ರು. ಜೊತೆಗೆ ಸಿಬಿಐ ಮೂಲಕವೇ ಪ್ರತಿಭಟನೆ ತನಿಖೆಯನ್ನು ಮಾಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ಇವತ್ತು ಅವರು ಸಾಕಷ್ಟು ಸ್ಥಳಗಳಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿರುವಂತದ್ದು. ಈಗಾಗಲೇ ಸಿಎಂ ಗೃಹ ಕಚೇರಿ ಕೃಷ್ಣಾಗೂ ಕೂಡ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು. ಆ ಸಂದರ್ಭದಲ್ಲಿಯೂ ಕೂಡ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಇನ್ನು ವಿವಿಧ ಸ್ಥಳಗಳಲ್ಲಿ ಪ್ರತಿಭಟನೆ ಮಾಡುವಂತ ಸಾಧ್ಯತೆ ಇರುವಂತ ಕಾರಣಕ್ಕಾಗಿ ಸಿಎಂ ಸರ್ಕಾರಿ ನಿವಾಸ ಸೇರಿದಂತೆ ಹಲವು ಸ್ಥಳಗಳಿಗೆ ಈಗಾಗಲೇ ಹೆಚ್ಚಿನ ಭದ್ರತೆಯನ್ನು ಕೂಡ ವಹಿಸಿರ್ತಕ್ಕಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಮಸ್ಕಾರ, ನಾನು ನವಿತಾ ಜೈನ್. ಮೆಡಿಕಲ್ ಶಾಪ್ ಮಾಲೀಕನ ಭೀಕರ ಹತ್ಯೆ. ಹೇಗಿತ್ತು ಟ್ರಾಫಿಕ್ ಜಾಮ್ ಸಂಚು? 6 ಮಂದಿ ಬ್ಯಾಗ್ನಲ್ಲಿ ತಲ್ವಾರ್, ಫಾಲೋ ಮಾಡಿ ನೆತ್ತರು ಹರಿಸಿದ ಹೇಗೆ? 3 ಬೆರಳು 2 ಕೊರಳು. ಏನಿದು 7 ತಿಂಗಳ ಹಿಂದಿನ ಕಹಾನಿ? ಇದುವೇ ಈ ಹೊತ್ತಿನ ವಿಶೇಷ. ಅದು 3 ಬೆರಳಿನ ಕಥೆ. ಆ 3 ಬೆರಳು ವಿಷಯಕ್ಕೆ ಹೋಗಿರೋದು 2 ಕೊರಳು. ಹತ್ಯೆಗೆ ಹತ್ಯೆ, ರಕ್ತಕ್ಕೆ ರಕ್ತ ಅಂತ ಹಪಿಸ್ತಿದ್ದವರ ನಡುವೆ ಕಿಡಿ ಹೊತ್ತಿಸಿದ್ದು 3 ಬೆರಳು. ಅದು ಕೂಡ ನಡೆದಿರೋದು ಎಲ್ಲವೂ ಸಿನಿಮಾ ಸ್ಟೈಲ್ನಲ್ಲಿ. ಸಂಚು ಅವತ್ತು ಹೇಗೆ ಕೊಲೆ ಮಾಡಿದ್ರು, ಹೇಗೆ ನಡು ರೋಡಲ್ಲಿ ಅಬ್ಬರಿಸಿದ್ರು, ಅದೇ ರೀತಿ ಸಾಯಿಸಿ ಸೇಡು ತೀರಿಸಿಕೊಂಡಿದ್ದಾರೆ. ಹಾಗಾದ್ರೆ ಏನಿದು 3 ಬೆರಳಿನ ಕಹಾನಿ? ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದ ವ್ಯಕ್ತಿ ಹೆಣವಾಗಿದ್ದು ಹೇಗೆ? ಹಂತಕರ ಟಾರ್ಗೆಟ್ ಯಾರಾಗಿದ್ರು? ಪೊಲೀಸರ ರಣರೋಚಕ ಕಾರ್ಯಾಚರಣೆ ಹೇಗಿತ್ತು ಅನ್ನುವ ಇಂಟ್ರೆಸ್ಟಿಂಗ್